ಕಲಬುರಗಿ ಅಂದ ತಕ್ಷಣ ಥಟ್ ಅಂತ ಎಲ್ರಿಗೂ ನೆನಪಾಗುವಂಥದ್ದೇ ಬಿಸಿಲು. ಎಸ್, ಇವತ್ತು ಅಂತಹದ್ದೇ ಬಿಸಿಲಿನ ಸುದ್ದಿಯನ್ನು ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ದಾಖಲಾಗಿರುವಂಥದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ. ಕಲಬುರಗಿ ಜಿಲ್ಲೆಯ ಒಟ್ಟು 4 ತಾಲೂಕಿನಲ್ಲಿ ಅತಿ ಹೆಚ್ಚು ಬಿಸಿಲು ದಾಖಲಾಗಿರುವಂಥದ್ದು. ಅದರಲ್ಲೂ ಕೂಡ ಕಲಬುರಗಿ ತಾಲೂಕಿನ ಔರಾದ್ ಗ್ರಾಮದಲ್ಲಿ 45% ಉಷ್ಣಾಂಶವನ್ನು ದಾಖಲಾಗಿರುವಂಥದ್ದು. ಬಿಸಿಲಿನ ಹೊಡೆತಕ್ಕೆ ಕಲಬುರಗಿಯ ಜನರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಯಾಕಂತಂದರೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ 4 ಗಂಟೆವರೆಗೂ ಕೂಡ ಮನೆಯಿಂದ ಯಾರೂ ಕೂಡ ಹೊರಬರಬೇಡಿ ಅನ್ನುವಂಥ ಒಂದು ಅಷ್ಟು ಸೂಚನೆಯನ್ನು ಕೂಡ ಕಲಬುರಗಿ ಜಿಲ್ಲಾಡಳಿತ ನೀಡಿರುವಂಥದ್ದು. ಬಿಸಿಲಿನ ಹೊಡೆತಕ್ಕೆ ಜನ ಕಂಗಾಲಾಗಿ ಇದೀಗ ಸಾಕಷ್ಟು ಜನ ತತ್ತರಿಸಿ ಹೋಗಿರುವಂಥದ್ದು. ಈಗಾಗಲೇ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಸಾಕಷ್ಟು ಜನರು ನೀರಿಗಾಗಿ ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ ನೀರು ಕುಡಿಯೋದಕ್ಕೆ ಅಂತೇಳಿ. ಅದರಲ್ಲೂ ಕೂಡ ತಂಪು ಪಾನೀಯವನ್ನು ಕುಡಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರು ಇದೀಗ ನೀರಿಗಾಗಿ ಮೊರೆ ಹೋಗ್ತಾ ಇರುವಂಥದ್ದು. ಜೊತೆಗೆ ತಂಪು ಪಾನೀಯದ ಮೊರೆ ಕೂಡ ಹೋಗ್ತಾ ಇರುವಂಥದ್ದು. ಬಿಸಿಲಿನ ಹೊಡೆತಕ್ಕೆ ಸಾಕಷ್ಟು ಜನ ಅಕ್ಷರಶಃ ಕಂಗಾಲಾಗ್ತಾ ಇರುವಂಥದ್ದು. ಪ್ರತಿನಿತ್ಯ ಗರಿಷ್ಠ ಪ್ರಮಾಣದಲ್ಲಿ ಬಿಸಿಲಿನ ಏನು ಉಷ್ಣಾಂಶ ದಾಖಲಾಗ್ತಾ ಇರುವಂಥದ್ದು. ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು. ಕಲಬುರಗಿ ಜಿಲ್ಲೆಯನ್ನು ಆರೆಂಜ್ ಅಲರ್ಟ್ ಆಗಿ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಜನರು ಕೂಡ ಏನು ಸಾಕಷ್ಟು ಜನರು ಈ ಬಿಸಿಲಿನ ಹೊಡೆತದಿಂದ ರಕ್ಷಿಸಿಕೊಳ್ಳೋದಕ್ಕೆ ತಂಪು ಪಾನೀಯ ಮತ್ತು ತಣ್ಣೀರನ್ನು ಮೊರೆ ಹೋಗೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಕಲಬುರಗಿ ನಗರದ SVP ವೃತ್ತದಲ್ಲಿ ನಾನಿರುವಂಥದ್ದು. ಯಾಕಂತಂದರೆ ಇಲ್ಲಿ ಪ್ರತಿನಿತ್ಯ ಸಿಗ್ನಲ್ಸ್ಗಳು ಇರ್ತಾ ಇತ್ತು. ಇಷ್ಟೊತ್ತಿಗೆ ಸಿಗ್ನಲ್ಸ್ಗಳು ಆನ್ ಆಗಿರ್ತಿತ್ತು. ಆದರೆ ಬಿಸಿಲಿನ ಹೊಡೆತಕ್ಕೆ ಸಿಗ್ನಲ್ನಲ್ಲಿ ನಿಲ್ಲೋದಕ್ಕೆ ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಗ್ನಲ್ಲು ಕೂಡ ಆಫ್ ಮಾಡಿರುವಂಥದ್ದು. ರಸ್ತೆ ಸಂಚಾರವನ್ನು ಮುಕ್ತವಾಗಿ ಬಿಟ್ಟಿರುವಂಥದ್ದು. ಹಾಗಾಗಿ ನಾನು ದೃಶ್ಯದಲ್ಲೂ ಕೂಡ ತೋರಿಸ್ತೀನಿ. ಅಂದರೆ ಪ್ರತಿನಿತ್ಯ ನಾರ್ಮಲ್ ದಿನಗಳಲ್ಲಿ ಸಾಕಷ್ಟು ವೆಹಿಕಲ್ಗಳ ಮೂವ್ಮೆಂಟ್ ಕೂಡ ಆಗ್ತಾ ಇತ್ತು. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಏನು ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇರುವಂಥದ್ದು. ಸೊ ಈ ಒಂದು ಬಿಸಿಲಿನ ಹೊಡೆತಕ್ಕೆ ಜನ ಕಂಗಾಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಜನರು ಯಾವೆಲ್ಲ ಸೂಚನೆಯನ್ನು ಪಾಲಿಸಬೇಕು, ಅಂದರೆ ಬಿಸಿಲಿನ ಹೊಡೆತದಿಂದ ರಕ್ಷಣೆಗೆ ಏನೆಲ್ಲ ಪಾಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದಷ್ಟು ಅಂಶಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು.